ಭೇಟಿ ಆದ್ರೆ ಹೆಂಗಿದ್ದಾರೆ ಸರ್ ಅಧಿವೇಶನದಲ್ಲಿ ಇವತ್ತು ಭಾಗಿಯಾಗ್ತಾರೆ? ಒಂದೇ ದಿವಸ ಸ್ವಲ್ಪ ಊಟದಲ್ಲಿ ವ್ಯತ್ಯಾಸ ಆಗಿ ಸೀ ಫುಡ್ಡು ವ್ಯತ್ಯಾಸ ಆಗಿ ಡೀಸೆಂಟ್ರಿ ಆಗಿತ್ತು, ಡಿಹೈಡ್ರೇಟ್ ಆಗಿತ್ತು. ಅಲ್ಲೆಲ್ಲ ಸುಧಾರಿಸ್ಕೊಂಡಿದ್ದಾರೆ. ಇವತ್ತು ತಯಾರಾಗ್ತಾ ಇದ್ದಾರೆ. ಉತ್ತರ ಕೊಡಬೇಕಲ್ಲ, ರಿಪ್ಲೈ ಇದೆ. ಅಸೆಂಬ್ಲಿಗೆ 3 ಗಂಟೆಗೆ ಬರ್ತಾರೆ. ಆಮೇಲೆ ಕೌನ್ಸಿಲ್ 2 ಕಡೆ ಉತ್ತರ ಕೊಡ್ತಾರೆ. ರೆಡಿ ಇದೆ, ಸುಸ್ತಾಗಿದೆ, ಆದರೆ ತಯಾರಾಗಿದ್ದಾರೆ. ಸಿಎಂ ಅವರು ಔಟ್ ಗೋಯಿಂಗ್ ಸಿಎಂ ಸಿದ್ದರಾಮಯ್ಯನವರು ಔಟ್ ಗೋಯಿಂಗ್ ಸಿಎಂ ಅಂತೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಹೇಳ್ತಾರೆ. ಅದು ವಿಜಯೇಂದ್ರ ಅವ್ರಿಗೆ ಅವ್ರ ತಟ್ಟೆಯಲ್ಲಿ ಹೆಗ್ಲ ಬಿದ್ದಿರೋದು ಜ್ಞಾಪಕ ಇಲ್ಲ ಅವ್ರಿಗೆ. ಇನ್ನೊಬ್ಬರ ತಟ್ಟೆಯಲ್ಲಿ ನೊಣ ಬಿದ್ದಿರೋದು ನೋಡುವಂಥ ಪರಿಸ್ಥಿತಿ. ಅವ್ರ ಥರ ಏನು ಮಾಡ್ತಾರೆ ಅವರು? ಇವತ್ತು ಅವ್ರ ಪರಿಸ್ಥಿತಿ ಇಷ್ಟೆಲ್ಲ ಹದಗೆಟ್ಟಿದೆ. ನಾವೆಲ್ಲ ಸರಿಯಾಗಿ ನಡೆಸ್ತಾ ಇರೋವಾಗ್ಲೂ ಇದೊಂದು ಕೂಗು ಎದ್ದೇಳುತ್ತೆ. ಹಾಗೆ ನಮಗಂತೂ ಹೈಕಮಾಂಡ್ ಇದೆ, ಹೈಕಮಾಂಡ್ ಹೇಳಿದ್ದಾರೆ. ಅದು ಸರಿಯಾದ ಸಮಯದಲ್ಲಿ ತೀರ್ಮಾನ ಆಗುತ್ತೆ. ಗೃಹಲಕ್ಷ್ಮಿಯ ಹಣ 5,000 ಕೋಟಿ ಎಲ್ಲಿ ಹೋಯಿತು ಅನ್ನೋ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ತಾವು ಕೂಡ ಅಧ್ಯಕ್ಷರು ಉಂಟು, ಯಾಕೆ ನಿಮ್ಮ ಗಮನಕ್ಕೆ ಬಂದಿಲ್ವಾ ಇದು? ಇವತ್ತು ಇಡೀ ಭಾರತದಲ್ಲಿ ಈ ಗ್ಯಾರಂಟಿ ಯೋಜನೆಗಳು ಯಥಾವತ್ತಾಗಿ ಚಾಲನೆ ಕೊಟ್ಟಿರ್ತಕ್ಕಂಥದ್ದು, ನುಡಿದಂತೆ ನಡೆದಿರ್ತಕ್ಕಂಥದ್ದು ಕರ್ನಾಟಕ ಸರ್ಕಾರ. 5 ಗ್ಯಾರಂಟಿಗಳನ್ನು ಪ್ರಥಮ ಕ್ಯಾಬಿನೆಟಲ್ಲೇ ತೀರ್ಮಾನ ಮಾಡಿ ಅಂದಿನಿಂದ ಇಂದಿನವರೆಗೂ ಕೊಡ್ತಾ ಇದ್ದೇವೆ. ಮಧ್ಯದಲ್ಲಿ 2 ತಿಂಗಳ ಬಗ್ಗೆ ಅದೇನಾಗಿದೆ ಅನ್ನೋದು ನಮಗೂ ಸರಿಯಾಗಿ ಗೊತ್ತಾಗಿಲ್ಲ. ಅದೆಲ್ಲ ಇವತ್ತು CM ಅವರು ಸ್ವತಃ ಅವರ ಆರ್ಥಿಕ ಸಚಿವರು ಕೂಡ ಇವತ್ತು ಇದರಲ್ಲಿ ಅಸೆಂಬ್ಲಿಯಲ್ಲಿ ತಿಳಿಸ್ತಾರೆ. ಈ ಯಾವುದೇ ಜನಪರ ಕಾರ್ಯಕ್ರಮ ಮಾಡಿದಾಗ ಹೊರೆ ಅನ್ನೋದಕ್ಕಿಂತ ಈಗ ಜನಕ್ಕೆ ಸಹಾಯ ಮಾಡ್ತೀವಿ ಅನ್ನೋದರಲ್ಲಿ ಬರೀ ಬಿಲ್ಡಿಂಗ್ ಕಟ್ಟೋದು, ರಸ್ತೆ ಮಾಡೋದು ಇವೇ ಅಲ್ಲ. ಇದು ಕೂಡ ಅವರ ಆರ್ಥಿಕ ಸ್ವಾವಲಂಬನೆಗೆ ಸಹಾಯ ಮಾಡ್ತಕ್ಕಂಥದ್ದು, ಅವರ ಒಂದು ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥದ್ದು, ಅಲ್ಲಿ ಆರ್ಥಿಕ ಸಬಲತೆಗೆ ಅವಕಾಶ ಕೊಡ್ತಕ್ಕಂಥದ್ದು. ಇದು ವರ್ಲ್ಡ್ ಇದರಲ್ಲೇ UN ಚರ್ಚೆ ಆಗಿದೆ. UN ಅಧ್ಯಕ್ಷರೇ ಇದನ್ನು ಸಮರ್ಥನೆ ಮಾಡಿದ್ದಾರೆ. ಇಡೀ ಪ್ರಪಂಚದ ಅನೇಕ ದೇಶಗಳಲ್ಲಿ ಇದಿದೆ. ಭಾರತದಲ್ಲೂ ಕೂಡ ಮೊದಲು ಇದನ್ನು ಚಾಲನೆ ಮಾಡೋ ಸಂದರ್ಭದಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿಗಳು ರಾಜಸ್ಥಾನದಲ್ಲಿ ಇದಾಗಲ್ಲ ಅಂತ ಹೇಳಿದರು. ಆದರೆ ಕರ್ನಾಟಕದಲ್ಲಿ ಯಶಸ್ವಿಯಾಗಿ ಮಾಡಿ ನಾವು ಮಾಡಿರೋ ಕಾರ್ಯಕ್ರಮ ನಮ್ಮ ಮಾಡಲ್ಲ ಅನ್ನೋದನ್ನು ಬೇರೆ ರಾಜ್ಯಗಳು ಕೂಡ ಇವತ್ತು ಮಾಡ್ತಾ ಇದ್ದಾರೆ. ಪಂಚ ಗ್ಯಾರಂಟಿ ಹಣ ಬಿಹಾರ ಚುನಾವಣೆಗೆ ಹೋಗ್ತಿದೆ ಅಂತೇಳಿ, ಬಳಕೆ ಆಗ್ತಾ ಇದೆ ಅಂತೇಳಿ ಆರೋಪ ಮಾಡೋರು ಯಾರಿಗೆ ಬೇಕಾದರೂ ಮಾಡಲಿ. ಆದರೆ ಕರ್ನಾಟಕದ ಅಭಿವೃದ್ಧಿನಲ್ಲಿ ಯಾವುದೂ ತೊಂದರೆ ಆಗಿಲ್ಲ. ಕರ್ನಾಟಕದ ಅತಿ ಹೆಚ್ಚು ಬಡ್ಜೆಟ್ ಮಂಡನೆ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳು ಈ ರಾಷ್ಟ್ರದಲ್ಲಿ ಅಂದರೆ ಸಿದ್ದರಾಮಯ್ಯನವರು. ಹಣಕಾಸಿನ ವ್ಯವಸ್ಥೆನ ಸುಭದ್ರವಾಗಿ ನಡೆಸೋದ್ರಲ್ಲಿ ಯಾವ ಆರ್ಥಿಕ ತಜ್ಞರಿಗೂ ಕೂಡ ಕಡಿಮೆ ಇಲ್ಲ. ಆ ದೃಷ್ಟಿಯಲ್ಲಿ ಇವತ್ತು ಏನು 1,18,000 ಕೋಟಿ ರೂಪಾಯಿಗಳು ಇವತ್ತು ವ್ಯಯ ಆಗಿದೆ. ಇದ್ರ ಜೊತೆಗೇ ನಾವು ಅಧಿಕಾರ ತಗೊಂಡಂಥ ಸಂದರ್ಭದಲ್ಲಿ ಬಡ್ಜೆಟ್ಟಿನ ಗಾತ್ರ ಇದ್ದಿದ್ದು 2 ಲಕ್ಷ ಕೋಟಿ. ಇವಾಗ ಸಿದ್ದರಾಮಯ್ಯನವ್ರು ಮಂಡನೆ ಮಾಡ್ತಕ್ಕಂಥ ಬಡ್ಜೆಟ್ಟಿನ ಗಾತ್ರ 4,09,000 ಕೋಟಿ. ಅದು ನಮ್ಮ ಹಣಕಾಸಿನ ವ್ಯವಸ್ಥೆನೂ ಕೂಡ ಹೆಚ್ಚಿದೆ. ನಮಗೆ ಎಲ್ಲ ರೀತಿಯ ಸೌಕರ್ಯ ಸಿಕ್ಕಿ ಇಡೀ ಭಾರತದಲ್ಲೇ ಎಲ್ಲ ರಂಗದಲ್ಲೂ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದೆ. ಆ ದೃಷ್ಟಿಯಲ್ಲಿರುವಾಗ ಅದನ್ನು ನಾವು ಬೇರೆ ರೀತಿಯಲ್ಲಿ ಹೇಳೋಕ್ಕಾಗಲ್ಲ. ಚುನಾವಣೆ ಅಂದಾಗ ಇಲ್ಲಿಂದ ದುಡ್ಡು ಕೊಟ್ಟರು ಅಂತ ಹೇಳೋದು ವಿರೋಧ ಪಕ್ಷದವರ ಒಂದು ಆಪಾದನೆ ಹೊರತು ಸತ್ಯ. ಒಬ್ಬರು ಇಲಾಖೆ ಸಚಿವರಿಗೆ 2 ತಿಂಗಳದ್ದು ನಾವು ಕೊಟ್ಟಿದ್ದೀವಿ ಅಂತಾರೆ, ನಂತರ ವಿಷಾದವನ್ನು ಪಡ್ತಾರೆ, ನಂತರ ನಾವು ಕ್ಷಮೆ ಕೇಳ್ತೀವಿ ಅಂತಾರೆ. ಯಾಕೆ? ಆಕೆಯನ್ನು ಕೇಳಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.